ಹೆದರ್ಸಿ ಬೆದರ್ಸಿ ಕುತ್ತಿಗೆಗೆ ತಾಳಿಗೆ ಕುಂಕುಮ ಹಾಕ್ಸಿದ್ ಮಾತ್ರಕ್ಕೆ ಇದೇ ತರ ಹೆದರ್ಸಿ ನಿಮ್ಮ ಅಳಿಯನ್ ಜೊತೆ ಬಾಳಿಸ್ಬೋದು ಅಂತ ಮಾತ್ರ ಅನ್ಕೋಬೇಡಿ. ಅದು ಈ ಜನ್ಮದಲ್ಲಿ ನಡೆಯೋದಿಲ್ಲ. ಪಂಚಾಯ್ತಿ ತೀರ್ಪು ಬರ್ತಿದ್ದ ಹಾಗೆ ಎಲ್ಲ ಸಂಬಂಧಕ್ಕೂ ಎಳ್ಳು ನೀರು ಬಿಟ್ಟು ಈ ತಾಳಿನ ತೆಗೆದು ಬಿಸಾಕಿಲ್ಲ ಅಂತಂದ್ರೆ ನನ್ನ ಹೆಸರು ಜ್ಯೋತಿನೇ ಅಲ್ಲ. ನಿಮ್ ಸ್ವಲ್ಪ ಅತಿ ಆಯ್ತು ಅಂತ ಅನಿಸ್ಲಿಲ್ಲ? ಜ್ಯೋತಿ, ಬಂಗಾರಿ ಆಫೀಸ್ಗೆ ಹೊರಟ್ಬಿಟ್ಟ. ಆಹಾ ಬಂಗಾರಿ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಬಂಗಾರಿ, ಒಂದು ಕ್ಷಣದ ಖುಷಿ ಜೀವನ ಪೂರ್ತಿ ಸಂತೋಷ ಕೊಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಅರ್ಥ ಆಗ್ತಾ ಇದೆ. ನನ್ನ ಖುಷಿಗೆ ಖುಷಿಯಾಗಿ ಈ ಸ್ವೀಟ್ ತಗೋ. ಬಂಗಾರಿ, ಹಂಗ್ ನೋಡ್ಬೇಡ ಬಂಗಾರಿ, ನಾಚಿಕೆ. ನಿಜ ಹೇಳಿ, ರಾತ್ರಿ ಏನಾಯ್ತು? ಸ್ವೀಟ್ ಕೊಡ್ತಿದ್ದೀನಿ ಅಂದ್ರೆ ಅರ್ಥ ಆಗ್ತಿಲ್ವಾ ಏನಾಗಿದೆ ಅಂತ? ಮಾವ, ಅದ್ ಹೇಗ್ ಸಾಧ್ಯ ಮಾವ? ಸಾಧ್ಯ ಬಂಗಾರಿ. ನಿನಗೂ ಪ್ರೀತಿ ಬಂದಿತ್ತು, ನನಗೂ ಪ್ರೀತಿ ಬಂದಿತ್ತು. ಇಬ್ರು ಪ್ರೀತಿನೂ ಮಿಕ್ಸ್ ಆಗಿ ಇನ್ನೊಂದು ಪ್ರೀತಿ ಹುಟ್ಟೋದಕ್ಕೆ ಕಾರಣ ಆಗೋಯ್ತು. ಇಲ್ಲ ಬಂಗಾರಿ ಬಂಗಾರಿ ಬಂಗಾರಿ, ಕಿರ್ಚ್ಕೋಬೇಡ ಬಂಗಾರಿ. ಜೋರ ಕಿರ್ಚೋದ್ರಿಂದ ಗುಟ್ಟೆಲ್ಲ ನೀನೇ ರಟ್ ಮಾಡ್ಕೋತಿದೀಯಾ. ಆ ಗುಟ್ಟು 3 ತಿಂಗಳಾದ್ಮೇಲೆ ಗೊತ್ತಾದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಇಲ್ಲ, ಹಾಗಾಗಕ್ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಏನ್ ಹೇಳ್ತಿದ್ಯಾ? ಏನು ಇಲ್ಲ, ರಾತ್ರಿ ನೀವು ಮಲ್ಕೊಂಡಿಲ್ವಾ? ಛೇ, ಮಲಗಕ್ ನೀನು ಎಲ್ ಬಿಟ್ಟೆ? ಮಾವ, ಅಲ್ಲ ಬಂಗಾರಿ, ನೀನ್ ಯಾಕೆ ಅವಾಗಿಂದ ಹಿಂಗ್ ಕೇಳ್ತಿದ್ಯಾ? ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಏನೂ ಇಲ್ಲ, ಸುಮ್ನೆ ಕೇಳ್ದೆ ಅಷ್ಟೇ. ರಾತ್ರಿ ನಿದ್ದೆ ಬರೋ ತರ ನೀನೇನಾದ್ರೂ ಮಾಡಿದ್ಯಾ? ಇಲ್ಲಪ್ಪ, ನಾನೇನ್ ಮಾಡ್ಲಿ? ನೀವು ಸ್ವೀಟ್ ಹಂಚೋ ತರ ಜ್ಯೂಸಲ್ಲಿ ಏನಾದ್ರೂ? ಛೇ, ಜ್ಯೂಸಲ್ಲಿ ನಾನೇನು ಮಿಕ್ಸ್ ಮಾಡ್ಲಿ? ಜ್ಯೂಸ್ ತಂದಿದ್ದು ನೀನೇ ಅಲ್ವಾ? ಹೌದು, ನಾನೇನು ಮಿಕ್ಸ್ ಮಾಡಿಲ್ಲ. ಆದ್ರೆ ಇದೆಲ್ಲ ಹೇಗಾಯ್ತು? ಹೇಳುದ್ನಲ್ಲ, ನಿನಗೂ ಪ್ರೀತಿ ಬಂತು, ನನಗೂ ಪ್ರೀತಿ ಬಂತು. ಇಬ್ರು ಪ್ರೀತಿನೂ ಮಿಕ್ಸ್ ಆಗಿ ಇನ್ನೊಂದು ಪ್ರೀತಿ ಹುಟ್ಟಕ್ಕೆ ಕಾರಣ ಆಗೋಯ್ತು. ಮಾವ ಬಂಗಾರಿ, ನೀನಿವಾಗ ತಾಯಿ ಆಗೋಳು. ಮಗು ತರ ನಡ್ಕೋತಿದೀಯಲ್ಲ. ಸರಿ, ನೀನು ಮುದ್ದ ಕಾಣಿಸ್ತಾ ಇದೀಯ. ಮಾವ ಮಾವ ಮಾವ, ಇನ್ನೊಂದ್ ರೌಂಡ್ ಹೋಗೋಣವಾ? ನಾನೇನು ಕೇಳಿದ್ರೆ ನೀವೇನೋ ಹೇಳ್ತಿದ್ದೀರಲ್ಲ. ಅಯ್ಯೋ ಅಲ್ಲ ಬಂಗಾರಿ, ನೀನ್ ಎಷ್ಟೇ ಕೇಳಿದ್ರು ಆಗ್ಬೇಕಾಗಿರೋದು ಆಗೋಗಿದೆ. ಮಾವ ಸರಿ, ನನ್ ಮನೆಯವ್ರಿಗೆಲ್ಲ ಸ್ವೀಟ್ ಕೊಡ್ಬ. ಮಾವ ಬೇಡ ಮಾವ. ಬೇಡ ಅಂದ್ರೆ ಹೆಂಗ್ ಬಂಗಾರಿ? ಈ ಖುಷಿ ಅವ್ರಿಗೂ ಖುಷಿ ಕೊಡ್ಬೇಕಲ್ಲ. ಬರ್ತೀನಿ. ಅಪ್ಪ ಅಮ್ಮ. ಸರ್ ಮೇಡಮ್, ಇರಿ. ಯಾಕೆ ಇಷ್ಟೊಂದು ಅವಸರದಲ್ಲಿ ಬರ್ತಾ ಇದ್ದೀರಾ? ನಿಮ್ಮ ಮಗನ ಬಗ್ಗೆ ಇನ್ನೂ ಏನು ಗೊತ್ತಾಗಿಲ್ಲ. ಹೀಗೆ ಪದೇ ಬಂದು ತೊಂದರೆ ಕೊಡಬಾರ್ದು, ಕಿರಿಕಿರಿ ಆಗುತ್ತೆ. ನಿಮ್ಮ ಮಗನ ಬಗ್ಗೆ ಸುಳಿವು ಸಿಕ್ಕ ತಕ್ಷಣ ನಾವೇ ಹೇಳಿ ಕಳಿಸ್ತೀವಿ. ಈಗ ಹೊರಡಿ. ಇನ್ಮೇಲೆ ನೀವು ನನ್ನ ಮಗನ ಹುಡುಕೋ ಅವಶ್ಯಕತೆ ಇಲ್ಲ. ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದಿದ್ದು. ಅಂದ್ರೆ ನನ್ ತಮ್ಮ ಸಿಕ್ಬಿಟ್ಟ ಸರ್. ಏನು? ನಿಮ್ಮ ತಮ್ಮ ಸಿಕ್ಬಿಟ್ನಾ? ಹೌದು ಸರ್, ಈ ವಿಷಯನ ದ್ರೋಣ ಸಾಹೇಬ್ರಿಗೆ ತಿಳಿಸ್ಬಿಟ್ಟು ಹೋಗೋಣ ಅಂತಾನೆ ಬಂದಿದ್ದು. ಹೌದಾ? ಸಾಹೇಬ್ರು ಲೀವಲ್ಲಿ ಇದ್ದಾರೆ. ಅದೇನು ಹೇಳಬೇಕೋ ನನಗೆ ಹೇಳಿ, ನಾನು ಅವ್ರಿಗೆ ತಿಳಿಸ್ತೀನಿ. ಸರ್, ನನ್ನ ತಮ್ಮ
ಹೌದಾ? ಈಗಲೇ ಸಾಹೇಬ್ರಿಗೆ ಕಾಲ್ ಮಾಡಿ ತಿಳಿಸ್ತೀನಿ ರೀ. ಸಾಹೇಬ್ರ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ಅವ್ರು ಬಂದ್ಮೇಲೆ ವಿಷಯ ತಿಳಿಸ್ತೀನಿ. ಸರಿ ಸರ್, ನಾವಿನ್ ಬರ್ತೀವಿ. ಸರಿ, ಹೊರಡಿ. ಮಗಳೇ, ಈ ಸಂತೋಷದ ವಿಷಯನ ಶಿವಣ್ಣವ್ರಿಗೂ ತಿಳಿಸ್ಬೇಕು ಕಣೆ. ಹ್ಞೂ ಅಮ್ಮ, ಅವ್ರಿಗೆ ತಿಳಿಸ್ತಾ ಇದ್ರೆ ಹೇಗೆ? ಬಾ, ಇವಾಗ್ಲೇ ಹೋಗಿ ತಿಳಿಸೋಣ. ಸರಿ ನಡಿ. ದ್ರೋಣ ಅವರೇ, ಯಾಕೆ ಹಾಗೆ ನೋಡ್ತಿದ್ದೀರಾ? ನೆನ್ನೆ ನೀವು ನನಗೆ ಭಾಳ ಚಲೋ ಗೌರವ ಕೊಟ್ರಲ್ರಿ, ಅದು ಕಣ್ಣು ಮುಂದೆ ಬರಾಕತೈತಿ. ನಾನೇನ್ ಬೇಕು ಅಂತ ಹಾಗೆ ನಡ್ಕೊಂಡಿದ್ದಲ್ಲ. ಅದೇ ಬೇಡ ಬೇಡ ಅಂತ ನಡ್ಕೊಂಡ್ರಿ ಅನಿಸ್ತೈತಿ. ನೀವ್ ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀರಾ. ನೀವು ಹೆಣ್ಮಕ್ಳು ಯಾವ್ದಾರ ವಿಚಾರ ಮುಗಿಸ್ಬೇಕು ಅಂತಿದ್ರೆ ಒಂದು 10 ಮುಗಿಸ್ತೀರಿ, ಇಲ್ಲ 9 ಮುಗಿಸ್ತೀರಿ ಅಂತ ಅನಿಸ್ತೈತಿ. ಹೌದಲ್ಲ? ಏನಿವತ್ತು ಯೂನಿಫಾರ್ಮ್ ಅಲ್ಲಿ ಬಂದಿದ್ದೀರಾ? ಏನ್ ಮಾಡೋದ್ರಿ ಮೇಡಮ್ ಅವರೇ, ಇದು ಇಲ್ಲ ಅಂತಂದ್ರೆ ಜನ ನನ್ನನ್ನ ಪೊಲೀಸರು ಅಂತ ಹೇಳಿ ಒಪ್ಕೊಳಂಗೇ ಇಲ್ಲ. ಬಾಯಿಗೆ ಬಂದಂಗ ಅಂತಾರ, ಬಾಯಿಗೆ ಬಂದಂಗ ಬೈತಾರ. ಹೂ ಕೊಡಕ್ ಹೋದ್ರೆ ಹೂ ತಗೊಂಡು ಒಗದು ಹೋಗ್ತಾರ, ಗೆಟ್ ಔಟ್ ಅಂತಾರ. ಅದಲ್ದ ಪೊಲೀಸ್ ಅವ್ರನ್ನ ಕರೆಸಿ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾರ. ನಿನ್ನೆ ಅದೇನೋ ಹೇಳಿದ್ರಲ್ಲ ನೀವು? ಹಾ, ಏನಪ್ಪ, ಲವ್ ಮಾಡ್ಬೇಕಾದ್ರೆ ಗೊತ್ತಿರಲಿಲ್ಲ ನನಗೆ ಆಕಿ ಬಡವ್ರ ಮನೆ ಹುಡುಗಿ ಅಂತ ಹೇಳಿ. ಲಗ್ನ ಆಗೋ ಟೈಮ್ದಾಗ ಎಲ್ಲ ಪ್ರೊಫೆಷನಲ್ ಆಗ್ಬಿಡ್ತೀರಲ್ಲ. ಇನ್ನೊಂದ್ಸಲ ವರದಕ್ಷಿಣೆ ಕೇಳೋ ವಿಚಾರ ನನಗೆ ಏನಾದರೂ ಗೊತ್ತಾತಪ್ಪ ಅಂತಂದ್ರೆ ನಾನು ನಿಮ್ಮನ್ನ ಕಂಬಿ ಎಣಿಸೋ ಹಂಗ ಮಾಡ್ತೀನಿ ಅಲ್ಲ? ಅಯ್ಯೋ ಸಾರಿ ರೀ. ನಾನು ಈ ಬೆದರ್ಗೊಂಬಿಗೆ ಪ್ಯಾಂಟು ಶರ್ಟು ಹಾಕ್ದೋರ್ ತರ ಕಾಣಿಸ್ತೀನಿ. ಸಾರಿ ಸಾರಿ ಸಾರಿ. ನಿನ್ನಂತವನಿಗೆ ಆ ಹುಡುಗಿ ಸಿಕ್ಕಿರೋದ ಹೆಚ್ಚು. ಯಾಕಪ್ಪ, ಕೈ ತುಂಬ ದುಡಿಯಾಕತ್ತಿ, ಹೌದಲ್ಲ? ನಿನಗ ಹುಡುಗಿ ಸಾಕೋ ಯೋಗ್ಯತೆ ಐತೋ, ಹೌದಲ್ಲ? ಮತ್ತಾಕಪ್ಪ ನಿನಗೆ ವರದಕ್ಷಿಣೆ ಅಂತ ಕೇಳಿದ್ರಿ, ಹೌದಿಲ್ರಿ? ಅಯ್ಯೋ ಐ ಆಮ್ ಸಾರಿ ದ್ರೋಣ ಅವ್ರೆ. ಓ, ಬೈಸ್ಕೊಳಕ ಬೊಕ್ಕೆ ಬೇರೆ ತಂದಿ, ಮೊದಲು ಆ ಹುಡುಗಿಗೆ ಜೀವನ ಕೊಡು, ಆಮೇಲೆ ನನಗ ಬೊಕ್ಕೆ ಕೊಡುವಂತೆ ಹಿಂಗೆ ಹೇಳಿದ್ರಲ್ಲ? ಅಯ್ಯಯ್ಯೋ ಸಾರಿ. ಇನ್ನೇನು ಹೇಳ್ಬೇಡಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಯಾರನ್ನೋ ನೀವು ಅಂತ ಅನ್ಕೊಂಡು. ನನ್ನ ಕೈ ಕಾಲು ಇನ್ನೂ ಗಟ್ಟದವ್ರಿ. ಹುಡುಗಿ ಸಾಕೋ ಯೋಗ್ಯತೆ ನನಗೈತಿ. ನನಗೆ ವರದಕ್ಷಿಣೆ ಬೇಡ. ಸರಿ, ನಿನ್ನಿದ ಎಲ್ಲ ಮನಸ್ಸಿನಾಗ ಇಟ್ಕೊಂಡಿದ್ರೆ ನಿಮ್ಮನ್ನು ಬೆಟ್ಟ ಆಗಕ್ಕೆ ಇವತ್ತು ಬರ್ತಾನೆ ಇರಲಿಲ್ಲ.